ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆಗಟ್ಟಲು ಜಿಲ್ಲಾಡಳಿತ ವಿಫಲ, ದಲಿತ ಮುಖಂಡರ ಪ್ರತಿಭಟನೆ. ಸಕಲೇಶಪುರದಲ್ಲಿ ಗುರುವಾರ ಬಿಎಸ್ಪಿ ಬೃಹತ್ ಸಮಾವೇಶದ ಮಾಹಿತಿ ನೀಡಿದ ಜಿಲ್ಲಾಧ್ಯಕ್ಷ ಹರೀಶ್ ಅಗ್ನಿ. ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎಸ್ಸಿ ಎಸ್ಟಿ ಸಭೆಯಲ್ಲಿ ಹಿಂದಿನ ದೂರುಗಳ ಬಗ್ಗೆ ಮೊದಲು ಚರ್ಚೆ ಮಾಡಲಾಯಿತು. ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ ಎಂದು ಖಂಡಿಸಿ ಜಿಲ್ಲಾಡಳಿತದ ವಿರುದ್ಧ ದಲಿತರು ಪ್ರತಿಭಟನೆಯನ್ನ ನಡೆಸಿದರು. ಎಂದಿನ ಸಭೆಯಲ್ಲಿ ಏನಾದರೂ ದೂರುಗಳಿದ್ರೆ ತಿಳಿಸಬಹುದು ಎಂದು ಸಭೆಯಲ್ಲಿ ತಿಳಿಸಿದಾಗ ಸಭೆಯಲ್ಲಿದ್ದ ಹಿರಿಯ ದಲಿತ ಮುಖಂಡರಾದ ಎಚ್.ಕೆ. ಸಂದೇಶ್ ಅವರು ದಲಿತ ಸಮುದಾಯದ ಪರವಾಗಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಸಭೆಯಲ್ಲಿ ವಿವರವನ್ನ ನೀಡಿದ್ರು. ಮಡೆನೂರಿನಲ್ಲಿ ದಲಿತರಿಗೆ ದೇವಾಲಯ ಪ್ರವೇಶಕ್ಕೆ ನಿರ್ಬಂಧ ನೀಡಿರೋದು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ದಲಿತ ಸಮುದಾಯದೊಬ್ಬರ ಬೈಕ್ ಅನ್ನು ಆಗಲೇ ಸುಟ್ಟು ಹಾಕಿದ ಪ್ರಸಂಗ, ಹೀಗೆ ದಲಿತರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಸಾಮಾಜಿಕ ಸಮಸ್ಯೆಗಳು ತಲೆದೂರುತ್ತಿದ್ರು. ಘಟನೆ ನಡೆದ ಸ್ಥಳಕ್ಕೆ ಎಸ್ಪಿ ಆಗಲಿ ಡಿಸಿ ಆಗಲಿ ಭೇಟಿ ನೀಡುವುದಿಲ್ಲ ಎಂದ ಮೇಲೆ ನಮಗೇಕೆ ಬೇಕು ಈ ಸಭೆ ಎಂದು ಒಕ್ಕೊರಲಿನಿಂದ ಮುಖಂಡರು ಸಭೆ ಬಹಿಷ್ಕಾರ ಮಾಡಿ ಹೊರನಡೆದು ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಆರ್ಪಿ ರಾಜ್ಯಾಧ್ಯಕ್ಷ ಸತೀಶ್ ಮತ್ತು ದಲಿತ ಮುಖಂಡ ಸೋಮಶೇಖರ್ ಮಾತನಾಡಿ, ಎಸ್ಪಿ ಡಿಸಿ ನಡೆ ದಲಿತ ವಿರೋಧಿಯಾಗಿದೆ. ಇನ್ನು ಕೆರೆ ನೀರು ಮುಟ್ಟುವ ಆಗಿಲ್ಲ, ದೇವಾಲಯ ಪ್ರವೇಶ ಮಾಡುವ ಆಗಿಲ್ಲ. ಜಮೀನು ವಿಚಾರಗಳು ಮತ್ತಿತರ ಸಂದರ್ಭಗಳು ಎದುರಾದಾಗ ಹಲ್ಲೆಗಳು ದೌರ್ಜನ್ಯಗಳು ನಡೆಯುತ್ತಿವೆ ಎಂದರೆ ನಾವು ಯಾವ ದೇಶದಲ್ಲಿ ವಾಸ ಮಾಡ್ತಿದ್ದೇವೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಇಲ್ವೇ? ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ದಲಿತರ ಸಮಸ್ಯೆಗಳನ್ನ ಆಲಿಸಲು ವಿಫಲವಾಗಿದ್ದಾರೆ. ಕೂಡಲೇ ಇಂತಹ ಅಧಿಕಾರಿಗಳನ್ನ ಜಿಲ್ಲೆಯಿಂದ ಕಳಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಈ ವೇಳೆ ಹಿರಿಯ ದಲಿತ ಮುಖಂಡರಾದ ಸೋಮಶೇಖರ್, ಅರೆಹಳ್ಳಿ ನಿಂಗರಾಜು, ರಾಜಶೇಖರ್, ಭಾಗ್ಯ ಕಲ್ವೀರ್, ಎತ್ತೂರು ನಾಗರಾಜ್, ತೋಟೇಶ್, ನಿಟ್ಟೂರು ಶಾಂತಿಗ್ರಾಮ ಚೇತನ್, ಪ್ರಕಾಶ್, ಕುಮಾರಸ್ವಾಮಿ, ಆನಂದ್, ಶಿವಕುಮಾರ್, ರಾಜು ಹೀಗೆ ಜಿಲ್ಲೆಯ ತಾಲೂಕು ಹೋಬಳಿಯ ಮುಖಂಡರು ಭಾಗವಹಿಸಿದ್ದರು. ಸಕಲೇಶಪುರ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಹುಜನ ಸಮಾಜ ಪಾರ್ಟಿ ಮೈಸೂರು ವಿಭಾಗದಿಂದ ಸಂವಿಧಾನ ಸಂರಕ್ಷಣೆ ಮತ್ತು ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟ್ ಕಡೆಗೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ಹರೀಶ್ ಅತ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಈ ಸಮಾವೇಶಕ್ಕೆ ಮೈಸೂರು ವಿಭಾಗದ ಹಾಸನ ಜಿಲ್ಲೆಯು ಒಳಗೊಂಡಂತೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಆಗಮಿಸುತ್ತಿದ್ದು, ಈ ಸಮಾವೇಶವು ಹಾಸನ ಜಿಲ್ಲೆಯ ಪಾಲ್ಗೊಂಡು ಸಕಲೇಶಪುರದಲ್ಲಿ ನಡೆಯುತ್ತಿರುವುದರಿಂದ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಹಿಂದೆಂದಿಗಿಂತಲೂ ಇಂದು ಸಂವಿಧಾನದ ಬಗ್ಗೆ ಹೆಚ್ಚಿನ ಚರ್ಚೆಗಳು ನಡೆಯುತ್ತಿವೆ. ಬಿಜೆಪಿಯು ಸರ್ಕಾರ ರಚಿಸಿದಾಗಲೆಲ್ಲ ನಾವು ಸಂವಿಧಾನವನ್ನ ಬದಲಾಯಿಸುತ್ತೇವೆ ಎಂದು ಹೇಳುತ್ತಲೇ ಇದ್ದಾರೆ. 2000 ಇಸ್ವಿಯಲ್ಲಿ ಅಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ನಂತರ ಬಹುಜನ ಸಮಾಜ ಪಾರ್ಟಿ ನಡೆಸಿದ ದೇಶವ್ಯಾಪಿ ಹೋರಾಟಕ್ಕೆ ಅಂಜಿ ತೆಪ್ಪಗಾದ್ರು. ಆದರೆ ಕಳೆದ 10 ವರ್ಷಗಳಲ್ಲಿ ಅವರು ಬೇರೆಯದೇ ತಂತ್ರ ಹೂಡಿ ಸಂವಿಧಾನದ ಆಶಯಗಳನ್ನ ನಾಶ ಮಾಡುತ್ತಿರುವ ಕೆಲಸಗಳ ಪಟ್ಟಿಯನ್ನ ನೋಡಬಹುದು. 2014 ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೇವೆ ಎಂದು ಅವರು ಆಶ್ವಾಸನೆ ನೀಡಿದ್ದರು. ಈ 10 ವರ್ಷದ ಆಡಳಿತ ಅವಧಿನ ನಾವು ನೋಡಿದ್ರೆ 15 ಲಕ್ಷ ಹಾಕಲಿಲ್ಲ, ಇವತ್ತು 15 ರೂಪಾಯಿ ಕೂಡ ಬಂದಿಲ್ಲ. ಅವ್ರಿಗೆ ಎರಡನೇ ಭರವಸೆ ಏನು ಅಂದ್ರೆ ದೇಶದಲ್ಲಿ ನಿರುದ್ಯೋಗಿ ಸಂಖ್ಯೆ ತಾಂಡವಾಡ್ತದೆ, ಯುವಕರು ಓದ್ತಿದ್ದಾರೆ, ಇವತ್ತು ಅವರಿಗೆ ದುಡಿಯಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ನಾನೇನಾದ್ರೂ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗನ ಕೊಡ್ತೀನಿ ಯುವಕರಿಗೆ ಅಂತ ಹೇಳಿದ್ರು. ನಾವು ಕೇಳ್ತಕ್ಕಂಥದ್ದು ಇವರು ಉದ್ಯೋಗ ಕೊಡದೆ ಇರೋ ಚಿಂತೆ ಅಲ್ಲ, ಇವರ ಪಾಲಿಸಿಯ ಪರಿಣಾಮ ಇವತ್ತು
ಪ್ರತಿ ವರ್ಷ 2 ಕೋಟಿಯ ಉದ್ಯೋಗಗಳು ಇವತ್ತು ನಷ್ಟ ಆಗ್ತಿದ್ದಾವೆ ನೋಡಿ. ಅದೇ ರೀತಿ ಇವತ್ತು GST ಮಾಡಿದ್ರು, ದೇಶ ಅಭಿವೃದ್ಧಿ ಆಗ್ತದೆ ಅಂತ ನಾವು ಕುಡಿತಾ ಇರ್ತಕ್ಕಂಥ ಹಾಲಿನ ಮೇಲೆ, ಟೀ ಮೇಲೆ, ಕಾಫಿ ಮೇಲೆ, ಮಜ್ಜಿಗೆ, ಮೊಸರು, ತುಪ್ಪದ ಮೇಲೆ GST ಹಾಕಿದ್ರು. ಅದರ ಪರಿಣಾಮ ಇವತ್ತು ಏನಾಗಿದೆ ಅಂದ್ರೆ ಅನೇಕ ಕಂಪನಿಗಳು ಇವತ್ತು ಮುಚ್ಕೊಂಡು ಇವತ್ತು ಉದ್ಯಮಿಗಳಲ್ಲಿ ಇವತ್ತು ಬೀದಿ ಬಂದಿದ್ದಾರೆ. ನಾನು 500,000 ಮುಖಬೆಲೆಯ ನೋಟನ್ನ ಮನ್ನಾ ಮಾಡಿದ್ರು, ಅಕ್ರಮಣ ಹೊರಗಡೆ ಬಂದ್ಬಿಡ್ತದೆ, ನಾನೆಲ್ಲನೂ ಹೊರಗೆ ತೆಗಿತೀನಿ ಅಂತ ಹೇಳಿದ್ರು. ಆದ್ರೆ ಏನಾಯ್ತು, ₹1 ಕೂಡ ಹಣ ಹೊರಗಡೆ ಬರಲಿಲ್ಲ. ಆದ್ರೆ ಇದು ಯಾರಿಗೆ ನಷ್ಟ ಆಯ್ತು ಅಂದ್ರೆ ಬ್ಯಾಂಕ್ ಮುಂದ್ಗಡೆ ಇವತ್ತು ಸಾವಿರಾರು ಜನ ಬಡವರು ನಿಂತ್ಕೊಂಡು ಇವತ್ತು ಪ್ರಾಣನ ಕಳ್ಕೊಂಡ್ರು. ನೀವು ಗಮನಿಸಿದ್ದು ಕೋವಿಡ್ ಅಂತ ಸಂದರ್ಭದಲ್ಲಿ ಕೆಲಸನ ಕಳ್ಕೊಂಡು ನಿರ್ಗತಿಕರಾಗಿ ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ತಿನ್ನಕ್ಕೆ ಊಟ ನೀರು ಇದ್ದರೆ ಸಾವಿರಾರು ಜನ ಸತ್ತೋದ್ರು. ಅವರಿಗೆ ಸೂಕ್ತವಾದ ಚಿಕಿತ್ಸೆಯಲ್ಲಿ ಕೋಟ್ಯಾಂತರ ಜನ ಇವತ್ತು ಅವರು ಕೊಟ್ಟಿರೋ ಅಂಕಿಅಂಶ ಎಲ್ಲ ಕೋಟ್ಯಾಂತರ ಜನ ನಸನಿಗಿದ್ದಾರೆ. ಇದು ಇವರು ಮಾಡ್ತಕ್ಕಂಥ ಆಡಳಿತ ವ್ಯವಸ್ಥೆ. ಈ 10 ವರ್ಷದ ಆಡಳಿತದ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಇವತ್ತು ದೇಶದ ಸರ್ವಾಧಿಕಾರಿ ಕೈಗೆ ತಗೊಂಡ್ಕೊಡ್ತಿದ್ದೀವಿ, ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ಇವತ್ತು ಹೊಡಿತಿದ್ದಾರೆ. ಸಂವಿಧಾನದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಜಾಸ್ತಿ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದೆ ಅಂದ್ರೆ, ಈ ಸಂವಿಧಾನ ದುರ್ಬಲ ಮಾಡ್ಲಿಕ್ಕೆ ಏನು ಅತಿ ಹೆಚ್ಚು ಬಾರಿ ತಿದ್ದುಪಡಿ ಆಗಿದೋ, ಅತಿ ಹೆಚ್ಚು ತಿದ್ದುಪಡಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಸತ್ತದಪ್ಪ ಅಂದ್ರೆ ಅದು ಈ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತದೆ. ನಾವು ದಲಿತರ ಪರ, ಅಲ್ಪಸಂಖ್ಯಾತರ ಪರ, ಮುಸಲ್ಮಾನರ ಪರ ಅಂತ ವೋಟ್ ಎಲೆಕ್ಷನ್ ಗೆದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ, ಲೋಹಿತ್ ಸಿಜಿ, ಸೋಮಶೇಖರ್, ಯೋಗೇಶ್, ಸ್ವಾಮಿ, ಮಂಜುನಾಥ್, ರಘು, ರಾಜೇಂದ್ರ, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಅರ್ಕಲಗೂಡು ತಾಲೂಕಿನ ಕೊಣನೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 1.75 ಲಕ್ಷದ ಸ್ವಯಂಚಾಲಿತ ಬಾಹ್ಯ ಡಿಫಿಬ್ರಿಲೇಟರ್ ಮತ್ತು 80,000 ರೂಪಾಯಿಗಳ ದಂತಾಕ್ಷಕಿರಣ ಯಂತ್ರಕ್ಕೆ ಶಾಸಕ ಎ ಮಂಜು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕರು ಹೆಚ್ಚು ಹಣ ನೀಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವ ಬದಲು ಉತ್ತಮ ಸೌಲಭ್ಯಗಳನ್ನು ಹೊಂದಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಇಂದು ಖಾಸಗಿ ಆಸ್ಪತ್ರೆಗಳಿಗೆ ಸೆಡ್ಡು ಹೊಡೆದು ಸರ್ಕಾರಿ ಆಸ್ಪತ್ರೆಗಳು ವಿವಿಧ ಕಾಯಿಲೆಗಳಿಗೂ ಚಿಕಿತ್ಸೆ ನೀಡುವ ಮೂಲಕ ಮಾರ್ಪಾಡಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಆಟೋಮೆಟಿಕ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಹೇಳಿ ಒಂದು ನೂತನವಾಗಿ 1,75,000 ರೂಪಾಯಿ ಕೊಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆದರೆ ಹಾರ್ಟ್ ಪೇಷಂಟ್ಸು ಆದರೆ ತುರ್ತಾಗಿ ಮಾಡ್ತಕ್ಕಂಥದ್ದಕ್ಕೆ ಅಂದರೆ ಅನಾಹುತ ತಪ್ಪಿಸೋದಕ್ಕೆ ಇದರಲ್ಲಿ ಮಾಡಿಸ್ಕೊಂಡು ಬೇರೆ ಹಾಸ್ಪಿಟಲ್ ತಲುಪುವವರಿಗೆ ಒಂದು ಅನುಕೂಲಕರವಾದಂಥ. ಈ ಸಂದರ್ಭದಲ್ಲಿ ಆರೋಗ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುನಿಲ್, ದಂತ ವೈದ್ಯ ಡಾಕ್ಟರ್ ರಮ್ಯಾ, ಡಾಕ್ಟರ್ ಸುದರ್ಶನ್, ಡಾಕ್ಟರ್ ಪ್ರಿಯಾಂಕಾ, ನೇತ್ರಾಧಿಕಾರಿ ಶಶಿಕುಮಾರ್, ಆರೋಗ್ಯ ನಿರೀಕ್ಷಕ ಆನಂದಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಿಸ್ಬಾ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಇಮ್ರಾನ್ ಮುಖ್ತಾರ್, ವಿವಿಧ ಮುಖಂಡರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಕಲೇಶಪುರದಲ್ಲಿ ವಿಭಾಗ ಮಟ್ಟದ ಸಮಾವೇಶವನ್ನ ದಿನಾಂಕ 10/3/2024 ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಬೃಹತ್ ಮಟ್ಟದ ಸಮಾವೇಶದಲ್ಲಿ ಆಯೋಜಿಸಲಾಗಿದೆ ಎಂದು ಆಲೂರಿನಲ್ಲಿ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಈ ಸಂದರ್ಭದಲ್ಲಿ ರಘು, ಅವನ ತಾಲೂಕು ಅಧ್ಯಕ್ಷ ಶಿವಣ್ಣ, ಸೋಮಶೇಖರ್, ಯೋಗೇಶ್ ಸ್ವಾಮಿ ಮತ್ತು ಮುಖಂಡರು ಹಾಜರಿದ್ದರು. ಜಮೀನು ವಿವಾದದಲ್ಲಿ ಜಗಳ ನಡೆದು ಸಂಗಪ್ಪ ಎನ್ನುವವರು ಕೊಲೆ ಮಾಡಿದ ವಿಚಾರ ಕೇಸು ದಾಖಲಾಗಿದೆ. 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಹಾಸನದ ಎಸ್ಪಿ ಮೊಹಮ್ಮದ್ ಸುಜೀತರ್ ಅವರು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಚಂದನ್ ಕೊಟ್ಟಿರುವ ದೂರಿನ ಮೇರೆಗೆ 2024 ಫೆಬ್ರವರಿ 27ರಂದು ನಡೆದ ಘಟನೆ ಬಗ್ಗೆ ಕೇಸ್ ದಾಖಲಿಸಲಾಗಿದೆ. ಚಂದನ್ ತಂದೆ ಸಂಗಪ್ಪ ಅವರನ್ನು ಈರಯ್ಯ ಮತ್ತು ಆತನ ಮಗ ಲಕ್ಷ್ಮಣ, ಪಾರ್ವತಿ ಇವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೆ ಕೊಡಲಾಗಿದೆ. ಸಂಗಪ್ಪ ಮತ್ತು ಈರಯ್ಯ ಇವರು ಅಣ್ಣ ತಮ್ಮಂದಿರಾಗಿದ್ದು ಅರೆಹಳ್ಳಿಯಲ್ಲಿ ವಾಸವಾಗಿದ್ದು, ಜಮೀನು ವಿಚಾರ ಬಂದಾಗ ಆಗಾಗ್ಗೆ ಗಲಾಟೆಗಳು ನಡೀತಿತ್ತು. ಒಬ್ಬರಿಗೆ 2 ಎಕರೆ ಜಮೀನು ಇದ್ರೆ ಮತ್ತೊಬ್ಬರಿಗೆ 1.5 ಎಕರೆ ಜಮೀನಿತ್ತು. ಅಂದು ಬೆಳಿಗ್ಗೆ 9:30 ಸಮಯದಲ್ಲಿ ಚಂದನ್, ಸಂಗಪ್ಪ ಹಾಗೂ ತಮ್ಮ ಬಸವರಾಜ್ 3 ಕಾಫಿ ಕುಯ್ಯಲು ಕಾಫಿ ತೋಟಕ್ಕೆ ಹೋಗಿದ್ದು, ಅದೇ ಸಮಯಕ್ಕೆ ಈರಯ್ಯ ಮತ್ತು ಆತನ ಮಗ ಲಕ್ಷ್ಮಣ, ಪಾರ್ವತಿ ಸ್ಥಳಕ್ಕೆ ಬಂದಿದ್ದಾರೆ. ಈ ವೇಳೆ ಕಾಫಿ ಕುಯ್ಯುವ ವಿಚಾರದಲ್ಲಿ ವಾಗ್ವಾದ ನಡೆದಿದೆ ಅಂತ ಹೇಳಲಾಗಿದೆ. ಕಾಫಿ ಕುಯ್ಯಲು ಬಳಸುವ ವಸ್ತುವಿನಿಂದ ಈರಯ್ಯ ಅವರು ಸಂಗಪ್ಪನನ್ನ ಕೊಲೆ ಮಾಡಿರ್ತಾರೆ. ಜೊತೆ ಇದ್ದ ಚಂದನ್ ಮತ್ತು ಬಸವರಾಜ್ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಘಟನೆಯಲ್ಲಿ ಸಂಗಪ್ಪ ಅವರು ಸ್ಥಳದಲ್ಲಿ ಸಾವನ್ನಪ್ಪುತ್ತಾರೆ. ನಂತರ ಚಂದನ್ ಮತ್ತು ಬಸವರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ. 3 ಆರೋಪಿಗಳನ್ನ ದಸ್ತಾಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಅಂತ ಹೇಳಿದ್ರು. ದಿನಾಂಕ 27/2/2024
ಚಂದನ್ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಮೇರೆಗೆ ನಾವು ಒಂದು FIR ದಾಖಲುಪಡಿಸಿದ್ದೀವಿ. ಆ FIR ದಲ್ಲಿ ಚಂದನ್ ಎಂಬವರ ತಂದೆ ಸಂಗಪ್ಪ ಅವರಿಗೆ ಈರಯ್ಯ, ಲಕ್ಷ್ಮಣ ಮತ್ತು ಪಾರ್ವತಿ ಅವರು ಕೊಲೆ ಮಾಡಿದಾರ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಕೇಸ್ ಹಿನ್ನೆಲೆ ಏನಂದ್ರೆ ಚಂದನ್ ಅವರ ತಂದೆಯಾದ ಸಂಗಪ್ಪ ಅವರು ಮತ್ತು ಅಕ್ಯೂಸ್ಡ್ ಆದ ಈರಯ್ಯ ಅವರು ಅಣ್ಣ ತಮ್ಮರು. ಇವರು ಒಂದೇ ಗ್ರಾಮದಲ್ಲಿ ಅರೆಹಳ್ಳಿ ಹೋಬಳಿಯಲ್ಲಿ ವಾಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವರಿಬ್ಬರಿಗೂ ಸುಮಾರು ಜಮೀನು ವಿಚಾರದಲ್ಲಿ ಅವಾಗವಾಗ ಗಲಾಟೆಯನ್ನು ಆಗ್ತಾ ಬರ್ತಾ ಇತ್ತು. ಅವರು ಒಬ್ಬರಿಗೆ ಸುಮಾರು 2 ಎಕರೆ ಜಮೀನನ್ನು, ಇನ್ನೊಬ್ಬರಿಗೆ 1.5 ಎಕರೆ ಜಮೀನು ಅಂತ ಅವ್ರ ವಶದಲ್ಲಿ ಇರ್ತದೆ. ಆ ಜಮೀನು ವ್ಯವಹಾರದಲ್ಲಿ ಹಲವಾರು ಸಲ ಇಬ್ಬರು ಜಗಳ ಆಗುತ್ತೆ. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಯ ಸಹಕಾರ ಸಂಸ್ಥೆಯಾದ TAPMSನ ನೂತನ ಉಪಾಧ್ಯಕ್ಷರಾಗಿ ಅಂತನಹಳ್ಳಿ ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿದ್ದ CG ಜಗದೀಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಈ ಸ್ಥಾನಕ್ಕೆ ಅಂತನಹಳ್ಳಿ ಕೃಷ್ಣೇಗೌಡ ಉರುಫ್ ಸ್ವಾಮಿಗೌಡ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಕೃಷ್ಣೇಗೌಡರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆಂದು ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಶಾಸಕ CN ಬಾಲಕೃಷ್ಣ ಅವರು ನೂತನ ಉಪಾಧ್ಯಕ್ಷರಾದ ಕೃಷ್ಣೇಗೌಡರು TAPMSನ ಹಿರಿಯ ಹಾಗೂ ಕಿರಿಯ ನಿರ್ದೇಶಕರುಗಳ ಸಲಹೆ ಸಹಕಾರ ಪಡೆದು ಸೊಸೈಟಿಯ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಸಲಹೆ ನೀಡಿದರು. ಸ್ಥಾನ ಖಾಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರಾದಂಥ ಅವೆಲ್ಲ ಸದಸ್ಯರಾದಂಥ ಕೃಷ್ಣೇಗೌಡರು, ಸ್ವಾಮಿಗೌಡರು, ಅನಿಲ್ ಅವರು, ಜಗ್ಗು ಅವರು, ಮುನಿಯವರು, ನಮ್ಮ ಸುನಿಲ್ ಅವರು ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳಿದ್ದಾರೆ. ಸರ್ವಾನುಮತದಿಂದ ಕೃಷ್ಣೇಗೌಡರನ್ನ ಈ ಒಂದು ಸಂಸ್ಥೆ ಉಪಾಧ್ಯಕ್ಷರಾಗಿ ಒಂದು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯೋಗೀಶ್, ನಮ್ಮ ಪರಿಶಿಷ್ಟ ಸಮಾಜದ ಒಬ್ಬ ಯುವಕ, ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ CN ಪುಟ್ಟಸ್ವಾಮಿಗೌಡ, TAPMSನ ಅಧ್ಯಕ್ಷರಾದ ನಂಜಪ್ಪ, ನಿಕಟಪೂರ್ವ ಉಪಾಧ್ಯಕ್ಷರಾದ CG ಜಗದೀಶ್, ಮಾಜಿ ಅಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್, ಪರಮಕೃಷ್ಣೇಗೌಡ, VN ರಾಜಣ್ಣ, ಬಾಗೂರು ಶಿವಣ್ಣ, ನಿರ್ದೇಶಕರುಗಳಾದ ಮರಗೂರು ಅನಿಲ್, ಬಾಗೂರು ಮನು, ಗುರಿಗಾರನಹಳ್ಳಿ ಯೋಗೀಶ್, ಕಾರ್ಯದರ್ಶಿ ಮಂಜುಳಾ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. SC/ST ದೌರ್ಜನ್ಯ ತಡೆಗಟ್ಟಲು ಜಿಲ್ಲಾಡಳಿತ ವಿಫಲ, ದಲಿತ ಮುಖಂಡರ ಪ್ರತಿಭಟನೆ. ಸಕಲೇಶಪುರದಲ್ಲಿ ಗುರುವಾರ BSP ಬೃಹತ್ ಸಮಾವೇಶದ ಮಾಹಿತಿ ನೀಡಿದ ಜಿಲ್ಲಾಧ್ಯಕ್ಷ ಹರೀಶ್ ಅಗ್ನಿ.